ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯೋಗಿ ಹೇ ತೋ ಮುಮ್ಕಿನ್ ಹೇ. ಯಾರಾದ್ರೂ ಅಂದ್ಕೊಂಡಿದ್ರ ಇಷ್ಟೊಂದು ಖಡಕ್ ಸಿಎಂ ಉತ್ತರ ಪ್ರದೇಶಕ್ಕೆ ಬರ್ತಾರೆ, ಸನಾತನ ಧರ್ಮದ ರಕ್ಷಣೆ ಮಾಡ್ತಾರೆ, ಜಿಹಾದಿಗಳ ಸೊಕ್ಕು ಮುರಿತಾರೆ ಅಂತ ಯಾರಾದ್ರೂ ಅಂದ್ಕೊಂಡಿದ್ರ? ನಾನು ಈ ಚೀನಾದ ಕಥೆಯನ್ನ ಕೇಳಿದೆ. ಚೀನಾದಲ್ಲಿ ಈ ಉಯ್ಘರ್ ಮುಸ್ಲಿಮರು ವಲಸೆ ಹೋಗ್ತಾರೆ. ಹೀಗೆ ಹೋಗಿ ಅಲ್ಲಿ ತಮ್ಮದೇ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಳ್ಳೋಕೆ ಮುಂದಾಗ್ತಾರೆ. ಆದರೆ ಅಲ್ಲಿನ ಸರ್ಕಾರ ಅದಕ್ಕೆ ಅವಕಾಶ ಕೊಡಲಿಲ್ಲ. ಜೀವನ ಕಟ್ಟಿಕೊಳ್ಳೋಕೆ ಅಂತ ಬಂದವರು ಕೊನೆಗೊಂದು ದಿನ ದೊಡ್ಡ ತಲೆನೋವಾಗ್ಬಿಡ್ತಾರೆ ಅಂತ ಗೊತ್ತಾದ ಕೂಡಲೇ ಒಂದಷ್ಟು ಕಠಿಣ ಕಾನೂನನ್ನ ಮಾಡ್ತಾರೆ. ಹೆಂಗೆ ಅಂದ್ರೆ ಅಲ್ಲಿ ಮುಸ್ಲಿಮರಾಗಿಯೇ ಇರಬಾರ್ದು, ಆ ರೀತಿಯ ಕಾನೂನು ಮಾಡ್ತಾರೆ. ನಮಾಜ್ ಬ್ಯಾನ್ ಮಾಡ್ತಾರೆ, ಕುರಾನ್ ಬ್ಯಾನ್ ಮಾಡ್ತಾರೆ, ಆಜಾನ್ ಕೂಗೋದು ಬಿಡಿ, ಮಸೀದಿಯನ್ನೇ ಒಡೆದು ಪಬ್ಲಿಕ್ ಟಾಯ್ಲೆಟ್ ಮಾಡಿಬಿಡ್ತಾರೆ. ಕುರಾನ್ ಹೇಳ್ಕೊಡೋ ಆ್ಯಪ್ಗಳನ್ನು ಕೂಡ ಬ್ಯಾನ್ ಮಾಡ್ತಾರೆ. ಅಂದ್ರೆ ಈ ದೇಶಕ್ಕೆ ಅಂತ ನೀವು ಬಂದ ಮೇಲೆ ಇಲ್ಲಿರೋ ಹಾಗೆ ನೀವು ಇರಬೇಕು, ನಿಮ್ಮ ಬಾಲ ಇಲ್ಲಿ ಬಿಚ್ಚೋ ಹಾಗಿಲ್ಲ ಅಂತ. ಅದಾದ್ಮೇಲೆ ಅಲ್ಲಿಗೆ ವಲಸೆ ಬಂದಿದ್ದಂಥ ಮುಸ್ಲಿಮರೆಲ್ಲ ಜಾಗ ಖಾಲಿ ಮಾಡೋಕೆ ಶುರು ಮಾಡ್ಕೊಂಡಿದ್ರು. ಅದಕ್ಕೆ ಆ ದೇಶ ಇವತ್ತು ಗಲಭೆ ಇಲ್ಲದೆ ನೆಮ್ಮದಿಯಾಗಿರೋದು. ಆದರೆ ನಮ್ಮಲ್ಲಿ ಹಾಗಲ್ಲ ಬಿಡಿ. ಇಲ್ಲಿ ಇಷ್ಟು ವರ್ಷಗಳ ಕಾಲ ಅವರನ್ನ ಅಲ್ಪಸಂಖ್ಯಾತರು ಅಂತ ಹೇಳ್ತಾ ವೋಟ್ ಬ್ಯಾಂಕಿಗಾಗಿ ಎತ್ತಿ ಮೆರೆಸಿದ್ರು. ಅವ್ರು ಕೂಡ ಅವರ ಜನಸಂಖ್ಯೆ ಜಾಸ್ತಿ ಮಾಡಿಕೊಂಡ್ರು. ಕೊನೆಗೆ ಈಗ ಹಿಂದೂಗಳ ಮೇಲೆ, ಇಲ್ಲಿನ ಪೊಲೀಸರ ಮೇಲೆ ದಾಳಿಯನ್ನು ಮಾಡೋಕೆ ಶುರು ಮಾಡ್ಕೊಂಡಿದ್ದಾರೆ. ಆದರೆ ಉತ್ತರ ಪ್ರದೇಶ ಈಗ ಹಾಗಿಲ್ಲ. ಯೋಗಿಜಿ ಬಂದಿದ್ದು UP ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ನೋಡಿ, ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯನವರು ಹಿಂದೂಗಳ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಆದಾಗ ಮುಸ್ಲಿಂ ಏರಿಯಾದಲ್ಲಿ ಹಿಂದೂಗಳು ಯಾಕೆ ಹೋಗಬೇಕು ಅಂತ ಕೇಳ್ತಾರೆ. ಅದೇ ಉತ್ತರ ಪ್ರದೇಶದ CM 90% ಮುಸ್ಲಿಮರಿರುವಂತಹ ಏರಿಯಾದಲ್ಲಿ ವರ್ಷಕ್ಕೊಂದೇ ಸಲ ಹೋಲಿ ಹಬ್ಬ ಬರೋದು ಅಂತ ರಂಜಾನ್ನ ಶುಕ್ರವಾರವೇ ಅವರನ್ನ ಮನೆಯೊಳಗೆ ಕೂರಿಸಿ ಹಿಂದೂಗಳಿಗೆ ಹಬ್ಬ ಆಚರಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯೋಗಿಜಿ ಮುಸ್ಲಿಂ ವಿರೋಧಿ ಖಂಡಿತ ಅಲ್ಲ. ಒಳ್ಳೆಯ ಮುಸಲ್ಮಾನರನ್ನ ಅವರು ಕೂಡ ಗೌರವಿಸ್ತಾರೆ. ಆದರೆ ಯಾವಾಗ ಅವರು ಸಂವಿಧಾನಕ್ಕಿಂತ ಕುರಾನೇ ಹೆಚ್ಚು ಅಂತ ಹೇಳ್ತಾರೋ ಅದನ್ನು ಅವರು ಸಹಿಸ್ಕೊಳ್ಳೋದಿಲ್ಲ ಅಷ್ಟೇ. ಈಗಲೂ ಅಷ್ಟೇ, ಈದಿಗೆ ಯೋಗಿಜಿ ಎಲ್ಲ ಮುಸಲ್ಮಾನರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಬ್ಲಿಕ್ನಲ್ಲಿ ಯಾರಾದರೂ ನಮಾಜ್ ಮಾಡಿದರೆ ಮುಗೀತವ್ರ ಕತೆ ಅಂತಲೇ ಅರ್ಥ ಬಿಡಿ. ನೀವು ಕೆಲ ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರ್ತೀರಾ, ರಸ್ತೆಗಳಲ್ಲಿ ಕೂತ್ಕೊಂಡು ನಮಾಜ್ ಮಾಡೋದು, ರೈಲಿನಲ್ಲಿ ಓಡಾಡೋಕೆ ಇರುವಂಥ ಪ್ಯಾಸೇಜ್ನಲ್ಲೂ ನಮಾಜ್, ಎಲ್ಲಿ ಜಾಗ ಕಾಣೋ ಹಾಗಿಲ್ಲ ಚಾದರ ಹಾಸಿದ್ರು ನಮಾಜ್ ಮಾಡೋಕೆ ಶುರು ಮಾಡಿಕೊಂಡ್ರು. ಆದರೆ UPಯಲ್ಲಿ ಇದೆಲ್ಲ ಕಂಪ್ಲೀಟ್ ಕಂಟ್ರೋಲ್ಗೆ ಬಂದಿದೆ. ಕಾರಣ ಯೋಗಿ ಮೇಲಿನ ಭಯ. ಈಗಲೂ ಅದೇ ರೀತಿ ಯೋಗಿಜಿ ಪಬ್ಲಿಕ್ನಲ್ಲಿ ನಮಾಜ್ ಮಾಡಿದ್ರೆ ಅವರ ಪಾಸ್ಪೋರ್ಟ್ ಹಾಗೂ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ರೀತಿಯ ನಿರ್ಧಾರ ಯೋಗಿಜಿಯಿಂದ ಮಾತ್ರ ಸಾಧ್ಯ. ಅವರು ಯಾವುದಕ್ಕೂ ಮುಲಾಜು ನೋಡೋದಿಲ್ಲ. ಓಲೈಕೆ ಮಾಡಿ ವೋಟ್ ಗಿಟ್ಟಿಸಿಕೊಳ್ಳೋ ಅವಶ್ಯಕತೆಯೂ ಕೂಡ ಅವರಿಗಿಲ್ಲ. ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ನಲ್ಲಿ ಅವರು ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಸುರಕ್ಷಿತವಾಗಿದ್ರೆ ಮುಸ್ಲಿಮರು ಸುರಕ್ಷಿತವಾಗಿರ್ತಾರೆ ಅಂತ. ಇದು ವಾರ್ನಿಂಗೋ ಏನೋ ಗೊತ್ತಾಗ್ತಿಲ್ಲ. ಹಿಂದೂಗಳನ್ನ ಕೆಣಕಿದ್ರೆ ಅವರನ್ನ ಬಿಡೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಏನಾದರೂ ಹೇಳಿದ್ರ ಯೋಗಿಜಿ? ಆದರೂ ಅವ್ರು ಹೇಳಿದ್ರಲ್ಲಿ ಲಾಜಿಕ್ ಇದೆ ಬಿಡಿ. 2017ರಿಂದ ಅಂದ್ರೆ ಯೋಗಿಜಿ ಬಂದಾಗಿನಿಂದಲೂ ಕೂಡ UPಯಲ್ಲಿ ಕೋಮು ಗಲಭೆ ಅನ್ನೋದು ನಿಂತಿದೆ. ಜೊತೆಗೆ ಅವ್ರು ಹೇಳ್ತಾರೆ, 100 ಹಿಂದೂ ಕುಟುಂಬ ಇದ್ದು 1 ಮುಸ್ಲಿಂ ಕುಟುಂಬ ಇದ್ರೆ ಆ ಮುಸ್ಲಿಂ ಕುಟುಂಬ ಸುರಕ್ಷಿತವಾಗಿರುತ್ತೆ. ಯಾಕಂದ್ರೆ ಹಿಂದೂಗಳು ಸಹಿಷ್ಣುಗಳು, ಯಾವತ್ತೂ ಯಾರಿಗೂ ತೊಂದರೆ ಕೊಡೋರಲ್ಲ. ಆದರೆ ಅದೇ 100 ಮುಸ್ಲಿಂ ಕುಟುಂಬ ಇದ್ದು 1 ಹಿಂದೂ ಕುಟುಂಬ ಇದ್ರೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಇರುತ್ತಾ? ಖಂಡಿತ ಇಲ್ಲ. ಉದಾಹರಣೆಗೆ ಬಾಂಗ್ಲಾದೇಶ, ಅಲ್ಲಿನ ಹಿಂದೂಗಳ ಸ್ಥಿತಿ ಹೇಗಿದೆ ನೋಡಿ. ಅಷ್ಟು ದೂರ ಯಾಕೆ, ಯೋಗಿಜಿ ಬರೋದಕ್ಕೂ ಮುನ್ನ 90% ಮುಸ್ಲಿಂ ಪಾಪ್ಯುಲೇಷನ್ ಇರುವಂಥ ಸಂಬಲ್ನಲ್ಲಿ ಹಿಂದೂ ಹಬ್ಬವನ್ನು ಆಚರಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಯೋಗಿಜಿ ಬರೋದಕ್ಕೂ ಮುನ್ನ UPಯಲ್ಲಿ ಮುಸ್ಲಿಮರು ವಿನಾಕಾರಣ ಗಲಭೆ ಎಬ್ಬಿಸಿ ಹಿಂದೂ ಅಂಗಡಿಗಳು ಉರಿತಾ ಇದ್ರೆ ಮುಸ್ಲಿಂ ಅಂಗಡಿಗಳು ಕೂಡ ಉರಿತಾ ಇದ್ವು. ಆದರೆ ಈಗ ಎಲ್ಲವೂ ಬಂದಾಗಿದೆ. ಅದಕ್ಕೆ ಇಂಥ ಖಡಕ್ ನಿರ್ಧಾರಗಳೇ ಕಾರಣ. ಮೊನ್ನೆ ಹೋಳಿ ಹಬ್ಬದ ದಿನ ಮಸೀದಿಯನ್ನ ಟಾರ್ಪಲ್ನಿಂದ ಮುಚ್ಚಿಟ್ಟಿದ್ರು.
ಅದ್ರ ಮೇಲೆ ಯಾರೂ ಬಣ್ಣ ಹಾಕಬಾರ್ದು, ಗಲಾಟೆ ಆಗಬಾರ್ದು ಅಂತ. ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಧೈರ್ಯ ಹಿಂದೆ ಯಾರಿಗಿತ್ತು ಹೇಳಿ? ಇಷ್ಟು ಮಾಡದೇ ಇದ್ದಿದ್ರೆ UP ಕಂಟ್ರೋಲ್ಗೆ ಅಂತೂ ಖಂಡಿತ ಸಿಗ್ತಾ ಇರಲಿಲ್ಲ. ಯೋಗಿಜಿ ಮಾಡ್ತಾ ಇರೋದು 100% ಕರೆಕ್ಟ್ ಆಗೇ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.